ಚರಂಡಿ ಮುಚ್ಚಿಸಿ ಜೀವ ಉಳಿಸಿ, ಇದು ಸುವರ್ಣ ನ್ಯೂಸ್ನ ಕಳಕಳಿ. ಮೊನ್ನೆ ಅಷ್ಟೇ ಒಂದು ಅಮಾಯಕ ಜೀವ ಈ ತೆರೆದ ಚರಂಡಿಗೆ ಬಿದ್ದು ಸಾವನ್ನಪ್ಪಿದಂತಹ ಘಟನೆ. ಬೆಂಗಳೂರು ಇವತ್ತು ಮಳೆ ಬಂದರೆ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ. ಕಾರಣ ಇಲ್ಲಿ ಒಂದು ಕಡೆ ನೀರು ಹೋಗಲಿಕ್ಕೆ ಜಾಗ ಇಲ್ಲ, ಇನ್ನೊಂದು ಕಡೆ ನಮ್ಮ BBMPಯ ಅವ್ಯವಸ್ಥೆಯ ಕೆಲಸಗಳು, ಅಂದರೆ ನಿರ್ಲಕ್ಷ್ಯ ವಹಿಸಿರುವಂತಹ ಕೆಲಸಗಳು. ಇಂಥ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕಿಯೊಬ್ಬಳು ಜೀವ ತೆರಬೇಕಾಗಿ ಬಂದಿದ್ದು ಮೊನ್ನೆ ಅಷ್ಟೇ ನಾವು ಕೇಳಿದ್ವಿ. ಇನ್ನು ಮುಂದೆ ಈ ರೀತಿಯಾಗದಂತೆ ಇದೀಗ ಸುವರ್ಣ ನ್ಯೂಸ್ ಸಾಮಾಜಿಕ ಜಾಗೃತಿಗೆ ಮುಂದಾಗಿದೆ. ಇಂದಿನಿಂದ ಚರಂಡಿ ಮುಚ್ಚಿ ಎನ್ನುವಂಥ ಚಳುವಳಿಯನ್ನು ಆರಂಭಿಸ್ತಿದ್ದೇವೆ. ಮೊನ್ನೆ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಚರಂಡಿಯಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿ ಗೀತಾ ಲಕ್ಷ್ಮಿ ಶವವಾಗಿ ಪತ್ತೆಯಾಗಿದ್ದಾಳೆ. ತೆರೆದ ಕೊಳವೆ ಬಾವಿ ಅನಾಹುತದ ರೀತಿಯಲ್ಲೇ ತೆರೆದ ಚರಂಡಿಗೆ ಜೀವಗಳು ಬಲಿಯಾಗುವ ಮೊದಲೇ ಸರ್ಕಾರ, ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳಬೇಕಿದೆ. ಅದಕ್ಕಾಗಿಯೇ ಸುವರ್ಣ ನ್ಯೂಸ್ ಚರಂಡಿ ಚಳುವಳಿಯನ್ನು ಕೈಗೆತ್ತಿಕೊಂಡಿದೆ. ರಾಜ್ಯಾದ್ಯಂತ ಚರಂಡಿ ಮುಚ್ಚಿ ಜೀವ ಉಳಿಸಿ ಅಭಿಯಾನವನ್ನು ಇಂದಿನಿಂದ ಶುರು ಮಾಡುತ್ತಿದೆ. ನಿಮ್ಮ ಮನೆಯ ಅಕ್ಕಪಕ್ಕ ಚರಂಡಿಗಿಂತಲೂ ದೊಡ್ಡದಾದ ತೆರೆದ ಗಟಾರಗಳು, ನಿಮ್ಮ ಕಣ್ಣಿಗೆ ಬೀಳುವ ತೆರೆದ ಚರಂಡಿಗಳ ಮೇಲೆ ಒಂದು ಕಲ್ಲು ಮುಚ್ಚಿದರೂ ಸಾಕು. ಮಳೆಗಾಲದಲ್ಲಿ ನದಿಗಳಾಗಿ ಹರಿಯುವ ಚರಂಡಿಗಳಿಗೆ ಜೀವಗಳು ಬಲಿಯಾಗೋದನ್ನು ತಪ್ಪಿಸಬಹುದು. ಸಾರ್ವಜನಿಕ ಹಿತಚಿಂತನೆಯ ಸಲುವಾಗಿ ಸುವರ್ಣ ನ್ಯೂಸ್ ಚರಂಡಿ ಮುಚ್ಚಿ ಜೀವ ಉಳಿಸಿ ಚಳುವಳಿಯನ್ನು ಆರಂಭಿಸ್ತಾ ಇದೆ. ಅಂದ ಹಾಗೆ ಸುವರ್ಣ ನ್ಯೂಸ್ ಕಚೇರಿಗೆ ಮೇಲಿಂದ ಮೇಲೆ ಸಾರ್ವಜನಿಕ ಕರೆಗಳು ಬರ್ತಾ ಇದ್ದವು. ಚರಂಡಿ ತೆರೆದಿದೆ, ಸಾವಿಗಾಗಿ ಕಾಯ್ತಿವೆ ಎನ್ನುವ ದೂರು ದುಮ್ಮಾನಗಳೇ ಇಂತಹದೊಂದು ಚಳುವಳಿಗೆ ಕಾರಣವಾಗಿದೆ. ಇಂತಹದೊಂದು ಸಾಮಾಜಿಕ ಅರಿವು ಚಳುವಳಿಯನ್ನು ಕೈಗೆತ್ತಿಕೊಳ್ಳುವ ಮುನ್ನವೇ ಬೆಂಗಳೂರಿನಲ್ಲಿ ಗೀತಾ ಲಕ್ಷ್ಮಿಯ ದುರಂತ ನಡೆದು ಹೋಗಿದೆ. ಕೇವಲ ನಾವೊಬ್ಬರೇ ತೆರೆದ ಚರಂಡಿಗಳ ಬಗ್ಗೆ ಸಾರ್ವಜನಿಕವಾಗಿ ಅರಿವು ಮೂಡಿಸುವುದು ಕ್ಲಿಷ್ಟಕರ. ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಮನೆಗಳ ಮುಂದೆಯೇ ನಿಮ್ಮ ಕಣ್ಣಿಗೆ ಬೀಳುವ ತೆರೆದ ಚರಂಡಿಗಳ ಬಗ್ಗೆ ಇನ್ನಾದರೂ ಗಮನ ಹರಿಸಿ. ಸಂಬಂಧಪಟ್ಟ ಇಲಾಖೆ, ಜನನಾಯಕ, ಸರ್ಕಾರವನ್ನು ಈಗಲೂ ಪ್ರಶ್ನಿಸದೆ ಹೋದರೆ ನಾಳೆ ನಿಮ್ಮ ಮನೆಯವರನ್ನು ಆ ಚರಂಡಿ ಬಲಿ ತೆಗೆದುಕೊಳ್ಳಬಹುದು. ಗೊತ್ತಿರಲಿ, ಇದು ಪ್ರತಿಯೊಬ್ಬರ ಕರ್ತವ್ಯ. ಚರಂಡಿ ಚಳುವಳಿ